ವರ್ಷ ಶ್ರೀನಿವಾಸ ಮೂರ್ತಿಗೆ ಅವಕಾಶ ಕೊಟ್ಟಿರಲ್ಲ, ಆಯಿತು, ನಾನು ಶಾಸಕನಾದೆ. ಎಲ್ಲ ಕ್ಷೇತ್ರದಲ್ಲೂ ನೀವು ಗಮನಿಸಿ, ನೀವೇ ಮಾಧ್ಯಮದವ್ರಿಗೆ ಮಾಹಿತಿ ಐತೆ. 1,500 ಕೋಟಿ ಅನುದಾನ ತಂದಿದ್ದೀನಿ, UGD ಮಾಡಿಸಿದ್ದೀನಿ, ಕಾವೇರಿ ವಾಟ್ರು ಅಲೋಕೇಶನ್ ಮಾಡಿಸಿದ್ದೀನಿ. ನನ್ನ ಕೈಲಾದಂಥ ಕೆಲಸನ ಶಕ್ತಿ ಮೀರಿ ಮಾಡ್ತಾಯಿದ್ದೀನಿ. ಶ್ರೀನಿವಾಸ ಮೂರ್ತಿ ಅವ್ರದ್ದು 10 ವರ್ಷದ ಅನುದಾನ ಎಷ್ಟು, ನಂದೆಷ್ಟು, ನೀವೇ ಕಂಪೇರ್ ಮಾಡಿ. ಏನೋ ಹೊಟ್ಟೆ ಕಿಚ್ಚಿಗೆ ಯಾವುದೋ ಪಕ್ಷದ ನೀವು ಕಾರ್ಯಕರ್ತರು ಬೆಂಬಲಿಗರಾಗ್ಬಿಟ್ಟು ಮಾಡಲಿಲ್ಲ ಅಂದರೆ ಇಲ್ಲೇನೇ ತಿಳ್ಕೊಬೇಕಲ್ಲ. ನಿಮ್ಮದೇ ಸರ್ಕಾರ BJP ಸರ್ಕಾರ ಐತಲ್ಲ, ನಾನು BJP ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ನನ್ನ ಸ್ನೇಹಿತರಿಗೆ ನಾನು ಪ್ರಶ್ನೆ ಮಾಡ್ತೀನಿ. ನಿಮ್ಮದೇ 3 ವರ್ಷ ಬೊಮ್ಮಾಯಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಯಾಕೆ ನಿಮ್ಗೆ ಕ್ಯಾಣ ಬರಲಿಲ್ಲ, ಯಾಕೆ ರೋಷ ಬರಲಿಲ್ಲ, ಜನರ ಬಗ್ಗೆ ಯಾಕೆ ಪ್ರೀತಿ ಬರಲಿಲ್ಲ? ಇವತ್ತು ರಾತ್ರಿ ಪ್ರೀತಿ ಬಂದ್ಬಿಡ್ತಾ? ಶ್ರೀನಿವಾಸ್ MLA ಆಗಿದ್ಕಿಲ್ಲಿ ಪಾಪ ನನ್ನ ಜೊತೆಲಿರೋ ಮುಖಂಡ್ರ ಮೇಲೆಲ್ಲ ಕಾಮೆಂಟು. ಇವತ್ತು ಕೆಲಸ ಮಾಡ್ತಾ ಇರೋ ನಾನೇ ಮಾಡೋದು. ನೆಲಮಂಗಲ ವಿಧಾನಸಭಾ ಕ್ಷೇತ್ರನ ಮಾದರಿ ಮಾಡೋದು ನಾನೇ. ನನ್ನ ಪಕ್ಷದ ಮುಖಂಡರು, ನನ್ನ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಶಾಸಕರೇ ಮಾಡೋದು. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಇನ್ನೂ 2 ವರ್ಷ ಟೈಮ್ ಐತೆ. ನಾನು ಎಲ್ಲ ಎಷ್ಟೆಷ್ಟು ಗುಂಡಿ ಮುಚ್ಚಿದ್ದೀನಿ, ಎಷ್ಟೆಷ್ಟು ಟಾರ್ ಹಾಕ್ಸಿದ್ದೀನಿ, ಎಷ್ಟೆಷ್ಟು ರೋಡ್ಗಳು 4 ಪಥ ಆಗವೆ. ಬರಲಿ, ಇವ್ರ ಕಾಲದಲ್ಲಿ ಏನಾಗಿತ್ತು ಚರ್ಚೆ ಮಾಡಲಿ. ಕೇಳೋದಕ್ಕೂ ಒಂದು ರೀತಿ ನೀತಿ ಇರಬೇಕಲ್ವಾ ಸ್ನೇಹಿತರಿಗೆ? ತಿಳ್ಕೋಬೇಕು. ಹಿಂದೆ ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದದೆ, ಬೇರೆ ತೊಟ್ಟೆಯಲ್ಲಿ ನಣ ಬತ್ತು ಕುತ್ಕೋತಾ ಇರೋಂತ ಬಂದು ಹೇಳಕ್ಕೆ ಬರ್ತೀರ. ಅದೆಲ್ಲ ಬಿಡಬೇಕು. ಅಭಿವೃದ್ಧಿ ಮಾಡಲಿಕ್ಕೆ ಹಿಂದೆ ಆಗಿರ್ತಕ್ಕಂಥ ಕಾನೂನು ಕೆಲವೊಂದು ಎಲ್ಲವನ್ನೂ ಏಕಾಏಕಿ MLA ಆದ ತಕ್ಷಣ ಮಾಡೋಕ್ಕಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ನನಗೂ ಕಾಳಜಿ ಇದೆ. ಅದಕ್ಕೆ ಬಿಟ್ಟು ಬಾಯಿ ಬಂದಂಗೆ ಏನೇನೋ ಮಾತಾಡೋದಲ್ಲ. ಸೊ ಮಾತಾಡೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕೆ ತೂಕ ಇರಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತವ್ರಿಗೆ ನಾನೇನು ಟೀಕೆ ಮಾಡೋಕ್ಕೆ ಹೋಗಲ್ಲ. ನನ್ನ ಕೆಲಸನೇ ಉತ್ತರ. ಕಮೆಂಟ್ ಮಾಡಲ್ಲ. ನಾನು ಕಾಮೆಂಟ್ ಮಾಡೋದು, ನಾನು ಉತ್ತರ ಕೊಡೋದು ನನ್ನ ಕ್ಷೇತ್ರದ ಜನತೆಗೆ, ನನ್ನ ಕ್ಷೇತ್ರದ ಮತದಾರರಿಗೆ. ಈ ರಸ್ತೆ ಕಾಮಗಾರಿ ಬಜೆಟ್ ಅವ್ರ ರಿಸ್ಕು ನನ್ನ ಒತ್ತಡದ ಮೇಲೆ, ನನ್ನ ರಿಕ್ವೆಸ್ಟ್ ಮೇಲೆ ಮಾಡ್ತಾವ್ರೆ. ನನಗೆ ಬಡ್ಜೆಟ್ಟು ಅದೆಲ್ಲ ಬೇಕಾಗಿಲ್ಲ, ಕೆಲಸ ಆಗಬೇಕು. ಚಾಲನೆ ಕೊಟ್ಟಿದ್ದೀನಿ. ಏನಾಗ್ತದೆ ಆಯ್ತದೆ. ವಿರೋಧ ಪಕ್ಷದ ಸ್ನೇಹಿತರಿಗೆ ಇಷ್ಟೇ ಹೇಳೋದು, ತಾವು 10 ವರ್ಷ ಇದ್ದಾಗ, ತಮ್ಮ ಸರ್ಕಾರ ಇದ್ದಾಗ ತಾವೇನು ಮಾಡಿದಿರ ತಮ್ಮ ಬೆನ್ನನ್ನು ಕಾಣದೇ ಇದ್ದರೆ ಒಂದು ಸ್ವಲ್ಪ ಮಿರರಲ್ಲಿ ಹೋಗಿ ನೋಡ್ಕೊಳ್ಳಿ. ಸುಮ್ಮನೆ ನಾವು ಮಾಡ್ತಾ ಇರೋಂಥ ಕೆಲಸಕ್ಕೆ ಏನೋ ಮಾಡಬೇಕು, ಬಾಯಿ ಚಪ್ಲಿಗೆ ಮಾತಾಡಬೇಕು ಅನ್ನೋದನ್ನ ಮಾತಾಡೋಕ್ಕೆ ಹೋಗಬೇಡಿ. ನೀವೇನು ವಿರೋಧಿಗಳಲ್ಲ, ಶತ್ರುಗಳು ಅಲ್ಲ. ನನ್ನ ಕಾಲದಲ್ಲಿ ಆಗಿರ್ತಾ ಇರ್ತಕ್ಕಂಥ ಕೆಲಸಗಳನ್ನ, ಕೆಲಸ ಆಗಿದ್ರೆ ಒಪ್ಕೊಳ್ರಿ, ನಾನು ದಾಖಲೆ ಕೊಡ್ತೀನಿ, ಚರ್ಚೆ ಕರಿತೀನಿ, ಬನ್ನಿರಿ. 1,500 ಕೋಟಿಗೂ ನಾನು ದಾಖಲೆ ಕೊಡ್ತೀನಿ. ಎಲ್ಲದಕ್ಕೂ ಟೀಕೆ ಮಾಡೋಕ್ಕೆ ಹೋಗಬೇಡಿ. ಟೀಕೆಗೆ ಅರ್ಥ ಇರಬೇಕು. ಆಮೇಲೆ ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕು. ಆಮೇಲೆ ಜನ ಯಾರೂ ದಡ್ರಲ್ಲ, ಜನ ಅರ್ಥ ಮಾಡ್ಕೋತಾರೆ. ಇದು ಸುಮಾರು 8, 9, 10 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂಥದ್ದು. ನನ್ನ ಕಾಲದಲ್ಲಿ ನಾನೇ ಭಾಳ ಮುತುವರ್ಜಿ ವಹಿಸಿ ಮಾಡಿಸಿದ್ದೀನಿ. ಈ ಜನರಿಗೆ ಅನುಕೂಲ ಆಗಲಿ ಅಷ್ಟೇ.